ಈ ಹೃದಯಾಘಾತ ಅನ್ನುವಂಥದ್ದು ಈಗ ಬಹಳ ಸಾಮಾನ್ಯವಾಗ್ಬಿಟ್ಟಿದೆ. ಸಕ್ಕರೆ ಕಾಯಿಲೆ, ಬಿ ಪಿ ಹೇಗಂತಾರೋ ಹಾಗೆ ಹೃದಯಾಘಾತ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ. ಯಾಕೆ ಹಿಂಗೆ ಆಗ್ತಾ ಇದೆ? ಅದನ್ನು ವೈದ್ಯರು ಹೇಳುವಂಥದ್ದು ಅದು ಹೃದಯಾಘಾತ ಅಲ್ಲ, ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತಾರೆ. ಹಾಗಾಗಿನೇ ಡೆತ್ ಆಗ್ತಾ ಇದೆ ಅಂಥೇಳಿ. ಹೃದಯಾಘಾತ ಅನ್ನೋದು ಮೊದಲು ಸಿಂಪ್ಟಮ್ಸನ್ನು ಕೊಡುತ್ತೆ ಅಂತ ಹೇಳಿ, ಇದು ಸ್ತಂಭನ ಮುಗಿದೋಯ್ತು ಅಲ್ಲಿಗೆ ಅಂತ ಹೇಳಿ. ಸೊ ಹಾಗಾಗಿ ಯಾಕೆ ಆಗ್ತಾ ಇದೆ? ಹಾಸನದಲ್ಲಿ ಇವತ್ತು 4 ಸಾವಾಗಿದೆ ಏಕಕಾಲದಲ್ಲಿ. 4, ಅಲ್ಲಿಗೆ 32 ಸಾವಾಯಿತು. ಬೇರೆ ಬೇರೆ ಜಿಲ್ಲೆಗಳಲ್ಲೂ ಹೀಗೆ ಸಾವಾಗ್ತಾ ಇದೆ. ಏನು ಕಾರಣ? ನೋಡಿ ಏನಾಗಿದೆ ಇವತ್ತು. ರಾಜ್ಯದಲ್ಲಿ ಹೃದಯಾಘಾತದ ಸರಣಿ ಸಾವು. ಹಾಸನ ಜಿಲ್ಲೆಯಲ್ಲಿ ಮತ್ತೆ 4 ಬಲಿ. 43 ದಿನದಲ್ಲಿ 32 ಮಂದಿ ಸಾವು. ರಾಜ್ಯದಲ್ಲಿ ಹೃದಯಾಘಾತದಿಂದ ಪ್ರಾಣ ಕಳ್ಕೊಳ್ತಾ ಇರೋರ ಸರಣಿ ಪ್ರಕರಣಗಳು ಮುಂದುವರೆದಿದೆ. ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಬರೋಬ್ಬರಿ 4 ಹೃದಯ ಬಡಿತ ನಿಂತು ಹೋಗಿದೆ. ಇದರಿಂದ 1.5 ತಿಂಗಳಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದವರ ಸಂಖ್ಯೆ 32ಕ್ಕೆ ಏರಿಕೆಯಾಗಿದೆ. 20 ವರ್ಷದ ಒಳಗಿನವರು 4 ಜನ ಸಾವನ್ನಪ್ಪಿದ್ರೆ 20 ರಿಂದ 50 ವರ್ಷದೊಳಗಿನವರು 14 ಮಂದಿ ಸಾವನ್ನಪ್ಪಿದ್ರು. 50 ವರ್ಷ ಮೇಲ್ಪಟ್ಟವರು 14 ಜನ ಸಾವನ್ನಪ್ಪಿದ್ರೆ ಒಟ್ಟು 43 ದಿನಗಳಲ್ಲಿ 32 ಜನ ಸಾವನ್ನಪ್ಪಿದ್ರು. ಮೃತಪಟ್ಟಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ನೋಡೋದಾದ್ರೆ, ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಸರಣಿ ಸಾವಿನ ಪ್ರಕರಣಗಳು ಮುಂದುವರೆದಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 4 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಕಳೆದ 1.5 ತಿಂಗಳಲ್ಲಿ 32 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಜಿಲ್ಲೆಯ ಜನರಲ್ಲಿ ಸಹಜವಾಗಿ ಆತಂಕವನ್ನು ಹೆಚ್ಚಿಸಿದೆ. ಮತ್ತೊಂದೆಡೆ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳೇನು ಎಂಬುದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲು ಮಂಗಳವಾರದಿಂದಲೇ DHO ಅನಿಲ್ ಅವರ ನೇತೃತ್ವದ ತಂಡ ಮೃತಪಟ್ಟವರ ಮನೆಗಳಿಗೆ ಹೋಗಿ ಅವರ ಪೋಷಕರು ಇರ್ಬೋದು, ಅವರ ಪತ್ನಿ ಇರ್ಬೋದು, ಎಲ್ಲದರಲ್ಲೂ ಸಹ ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಆದರೂ ಸಹ ಸರಣಿ ಸಾವುಗಳೇನಿದೆ ಇದು ಸಹಜವಾಗಿ ಎಲ್ಲರಲ್ಲಿ ಆತಂಕವನ್ನು ತರಿಸಿದೆ. ಸಂಪತ್ ಕುಮಾರ್ಗೆ ವಯಸ್ಸು 53 ವರ್ಷ. ಕರಿಗೌಡ ಕಾಲೋನಿಯ ನಿವಾಸಿ, ಹಾಸನದವರು. ಹಾಸನ ನಗರದ ಕರಿಗೌಡ ಕಾಲೋನಿ ನಿವಾಸಿ ಸಂಪತ್ ಕುಮಾರ್ಗೆ ದಿಢೀರ್ ಎದೆನೋವು ಕಾಣಿಸಿಕೊಂಡು ಮೃತಪಟ್ಟಿದ್ದಾರೆ. ಕೂಡಲೇ ಸಂಪತ್ ಕುಮಾರ್ ಅವರನ್ನ ಹಿಮ್ಸ್ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ದೇವಮ್ಮ ಅನ್ನೋರು, ಇವರಿಗೆ ವಯಸ್ಸು 72 ವರ್ಷ ವಯಸ್ಸು. ಅರೆಕೆರೆಯ ಸಕಲೇಶ್ಪುರದವರು. ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಅರೆಕೆರೆಯಲ್ಲಿ 72 ವರ್ಷದ ವೃದ್ಧೆ ದೇವಮ್ಮ ಕೊನೆಯುಸಿರೆಳೆದಿದ್ದಾರೆ. ಮನೆಯಲ್ಲಿದ್ದ ವೇಳೆ ದೇವಮ್ಮ ಅವರಿಗೆ ತೀವ್ರ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣ ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆದಿದ್ರು. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಗ್ರಾಮಕ್ಕೆ ವಾಪಸ್ ಆಗೋ ವೇಳೆ ದೇವಮ್ಮ ಮೃತಪಟ್ಟಿದ್ದಾರೆ. CB ವಿರೂಪಾಕ್ಷ, ವಯಸ್ಸು 70, ಬೆಳಗೋಡು, ಸಕಲೇಶ್ಪುರ. ಸಕಲೇಶ್ಪುರ ತಾಲೂಕಿನ ಬೆಳಗೋಡು ಹೋಬಳಿಯ ಚಿಕ್ಕನಾಯಕನಹಳ್ಳಿ ಗ್ರಾಮದ CB ವಿರೂಪಾಕ್ಷಪ್ಪ ಅನ್ನೋರಿಗೆ ಕಳೆದ ರಾತ್ರಿ 11:30 ಸುಮಾರಿಗೆ ಎದೆನೋವು ಕಾಣಿಸಿಕೊಂಡಿದೆ. ಕೂಡಲೇ ಅವರನ್ನ ಕುಟುಂಬಸ್ಥರು ಸಕಲೇಶ್ಪುರದ ಕ್ರಾಫರ್ಡ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ CB ವಿರೂಪಾಕ್ಷ ಕೊನೆಯುಸಿರೆಳೆದಿದ್ದಾರೆ. ಸಂತೋಷ್, ವಯಸ್ಸು 41, ಕಲ್ಲಾರೆ, ಆಲೂರಿನವರು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಕಲ್ಲಾರೆ ಗ್ರಾಮದ ಸಂತೋಷ್ ಎಂಬಾತ ಹೃದಯಾಘಾತಕ್ಕೆ ಜೀವ ಕಳ್ಕೊಂಡಿದ್ದಾರೆ. 38 ವರ್ಷದ ಸಂತೋಷ್ ಕಾರಗೋಡು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ರು. ರಾತ್ರಿ ಮಲಗಿದ್ದಲ್ಲೇ ಸಂತೋಷ್ಗೆ ಹೃದಯಾಘಾತ ಆಗಿದೆ. BA ಶ್ರೀಧರ್, ವಯಸ್ಸು 51, ಜುಂಜುನಹಳ್ಳಿ, ಹೊಳೆ ನರಸೀಪುರದವರು. ಹಾಸನದ ಇಂಜಿನಿಯರ್ ಮೈಸೂರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. 10 ದಿನಗಳ ಹಿಂದೆ ಜಿಮ್ನಲ್ಲಿ ಥ್ರೆಡ್ ಮಿಲ್ ಮಾಡುವಾಗಲೇ ಕುಸಿದು ಬಿದ್ದಿದ್ರು. ಗೋಕುಲಂ ನಿವಾಸಿ BN ಶ್ರೀಧರ್ ಮೃತ ವ್ಯಕ್ತಿಯಾಗಿದ್ದಾರೆ. ಮೈಸೂರಿನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು. ಮೂಲತಃ ಹೊಳೆ ನರಸೀಪುರ ತಾಲೂಕಿನ ಜುಂಜಹಳ್ಳಿ ಗ್ರಾಮದವರು ಅಂತ ತಿಳಿದು ಬಂದಿದೆ. ಹೃದಯಾಘಾತಕ್ಕೆ ತೆಂಗಿನಕಾಯಿ ವ್ಯಾಪಾರಿ ಸಾವು. ನಡೆದುಕೊಂಡು ಹೋಗುವಾಗಲೇ ಬಂದ ಯಮ. ಹಾರ್ಟ್ ಅಟ್ಯಾಕ್ಗೆ ಯುವ ರೈತ ಬಲಿ. ಹಾರ್ಟ್ ಅಟ್ಯಾಕ್ಗೆ ಕೇವಲ ಹಾಸನ ಜಿಲ್ಲೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ. ಕಲಬುರಗಿ, ದಾವಣಗೆರೆ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಹೃದಯಾಘಾತಕ್ಕೆ ಜನ ಬಲಿಯಾಗ್ತಿದ್ದಾರೆ. ಅದರಲ್ಲೂ ಬದುಕಿ ಬಾಳ್ಬೇಕಾಗಿದ್ದ ಯುವಕರೇ ಸಾವನ್ನಪ್ತಾ ಇರೋದು ಜನರಲ್ಲಿ ಆತಂಕ ಮೂಡಿಸಿದೆ. ಹೃದಯಾಘಾತದ ಸರಣಿ ಸಾವು. ಹರೀಶ್, ವಯಸ್ಸು 29 ವರ್ಷ, ಶಿವನಿಯ, ತರೀಕೆರೆಯವರು. ಹಾರ್ಟ್ ಅಟ್ಯಾಕ್ಗೆ ತರೀಕೆರೆ ತಾಲೂಕಿನ ಶಿವನಿ ಗ್ರಾಮದಲ್ಲಿ 29 ವರ್ಷದ ಹರೀಶ್ ಅನ್ನೋ ಯುವಕ ದುರಂತ ಅಂತ್ಯ ಕಂಡಿದ್ದಾರೆ. ತೆಂಗಿನಕಾಯಿ ವ್ಯಾಪಾರ ಮಾಡಿಕೊಂಡಿದ್ದ ಹರೀಶ್ ಬೆಳಗಿನ ಜಾವ 2:30ಕ್ಕೆ ವಾಂತಿ ಮಾಡಿಕೊಂಡಿದ್ರು. ಗ್ಯಾಸ್ಟ್ರಿಕ್ ಮಾತ್ರೆ ನುಂಗಿ ಮನೆಯವರು ಮಲಗಿಸಿದ್ರು. ಮತ್ತೆ ಕುಸಿದು ಬಿದ್ದ ಯುವಕ ಅಜ್ಜಂಪುರ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಷ್ಟೊತ್ತಿಗೆ ಕೊನೆಯುಸಿರೆಳೆದಿದ್ದಾರೆ. ಸಂತೋಷ್ ಇಂಡಿ, ವಯಸ್ಸು 36, ಲಿಂಗದಹಳ್ಳಿ, ಆಳಂದ. ಜಮೀನಲ್ಲಿ ಕೆಲಸ ಮಾಡ್ತಿದ್ದಾಗ ಲೋ ಬಿಪಿಯಿಂದ ಕುಸಿದು ಬಿದ್ದಿದ್ದ ರೈತನೋರ್ವ ಪ್ರಾಣ ಕಳ್ಕೊಂಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಲಿಂಗದಹಳ್ಳಿ ಗ್ರಾಮದ ಸಂತೋಷ್ ಇಂಡಿ ಎಂಬ ಯುವ ರೈತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ರಮೇಶ್, ವಯಸ್ಸು 47, ಮೀನ್ಯಂನ ಹನೂರ್ನವರು.
ಹೃದಯಾಘಾತಕ್ಕೆ ಬಸ್ ಚಾಲಕನೊಬ್ಬ ಮೃತಪಟ್ಟಿದ್ದಾರೆ. ಚಾಮರಾಜನಗರದ ಕೊಳ್ಳೇಗಾಲದಲ್ಲಿ ಖಾಸಗಿ ಬಸ್ ಡ್ರೈವರ್ ರಮೇಶ್ ಸಾವನ್ನಪ್ಪಿದ್ದಾರೆ. ಹನೂರಿನ ಮೀನಿಯಂ ಗ್ರಾಮದ ನಿವಾಸಿ ರಮೇಶ್ಗೆ ಬಸ್ ಚಾಲನೆ ಮಾಡ್ತಾ ಇದ್ದಾಗಲೇ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಆಟೋದಲ್ಲಿ ಕೊಳ್ಳೇಗಾಲ ಆಸ್ಪತ್ರೆಗೆ ತೆರಳಿ ಪ್ರಾಥಮಿಕ ಚಿಕಿತ್ಸೆ ಪಡೆದಿದ್ದಾರೆ. ಬಸ್ ನಿಲ್ದಾಣದಲ್ಲಿ ಜ್ಯೂಸ್ ಕುಡಿತಾ ಇರಬೇಕಾದ್ರೇನೆ ರಮೇಶ್ ಮೃತಪಟ್ಟಿದ್ದಾರೆ. ಜಯಪ್ಪ ವಯಸ್ಸು 44, ಐಗೂರಿನ ಗೊಲ್ಲರಹಟ್ಟಿಯ ದಾವಣಗೆರೆಯವರು. ಬೆಣ್ಣೆನಗರಿ ದಾವಣಗೆರೆಯಲ್ಲಿ ಹೃದಯಾಘಾತಕ್ಕೆ ಜನ ಬಲಿಯಾಗ್ತಿದ್ದಾರೆ. ಕೆಲಸದ ವೇಳೆ ಎದೆನೋವು ಕಾಣಿಸಿಕೊಂಡು ಐಗೂರು ಗೊಲ್ಲರಹಟ್ಟಿಯ ಜಯಪ್ಪ ಮೃತಪಟ್ಟಿದ್ದಾರೆ. ಎದೆನೋವು ಅಂತ ಆಸ್ಪತ್ರೆಗೆ ಹೋದಾಗಲೇ ಹಾರ್ಟ್ ಅಟ್ಯಾಕ್ಗೆ ಜಯಪ್ಪ ಸಾವನ್ನಪ್ಪಿದ್ದಾರೆ. ಒಟ್ಟಿನಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪುವ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಜನ ಎಚ್ಚರ ವಹಿಸಬೇಕಾಗಿದೆ. ಸ್ವಲ್ಪ ಎದೆನೋವು ಕಾಣಿಸಿಕೊಂಡ್ರೂ ವೈದ್ಯರ ಸಲಹೆ ಪಡೆಯೋದು ಅಗತ್ಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.